नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर। ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ವಾಸ್ ಡಿಸ್ಕಸಿಂಗ್ ಅಬೌಟ್ ಡಿಫ್ರೆಂಟ್ ಟೆಕ್ನಿಕ್ಸ್, ಅಲ್ಟ್ರಾಸೌಂಡ್ ಅಥವಾ ಸಿ ಟಿ ಸ್ಕ್ಯಾನ್ ಇರ್ಬೋದು, ಎಮ್ ಆರ್ ಐ ಇರ್ಬೋದು, ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಇವತ್ತಿನ ವೀಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಸಮಥಿಂಗ್ ಅಬೌಟ್ ಅಲ್ಟ್ರಾಸೌಂಡ್ ಚೆಸ್ಟ್. ನಾರ್ಮಲಿ ನಾವು ಸಿ ಟಿ ಸ್ಕ್ಯಾನ್ ಆಫ್ ದ ಚೆಸ್ಟ್ ಮಾಡ್ತೀವಿ, ಎಮ್ ಆರ್ ಐ ಚೆಸ್ಟ್ ಮಾಡ್ತೀವಿ. ಜನರಲಿ ಅಲ್ಟ್ರಾಸೌಂಡ್ ಆಫ್ ದ ಚೆಸ್ಟ್ ಅಷ್ಟೊಂದು ಕಾಮನಾಗಿ ಮಾಡೋದಿಲ್ಲ, ಬಟ್ ಯಾವಾಗ ಮಾಡ್ತೀವಿ ಅಂತ ಹೇಳ್ತೀನಿ. ಮೋಸ್ಟ್ ಕಾಮನ್ಲಿ ಅಲ್ಟ್ರಾಸೌಂಡ್ ಚೆಸ್ಟ್ ಮಾಡೋದು ನಾವು ಒಂದು ಪೇಷಂಟ್ನ ಸಿ ಟಿ ಸ್ಕ್ಯಾನ್ ರೂಮ್ಗೆ ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಪೇಷಂಟ್ ಶಿಫ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಬಟ್ ಚೆಸ್ಟಲ್ಲಿ ನೀರು ತುಂಬ್ಕೊಂಡಿದೆಯಾ ಕನ್ಫರ್ಮ್ ಮಾಡ್ಕೋಬೇಕು. ಎಕ್ಸ್ರೇ, ಪೋರ್ಟಬಲ್ ಎಕ್ಸ್ರೇ ಮಾಡಿರ್ತಾರೆ, ಅದರಲ್ಲಿ ನೀರು ತುಂಬ್ಕೊಂಡಿದೆಯಾ ಅಥವಾ ಅದೆಲ್ಲ ಕನ್ಸಾಲಿಡೇಷನ್, ಲಂಗ್ ಒಳಗೆ ಪ್ರಾಬ್ಲಮ್ ಆಗಿದೆಯಾ ಅಥವಾ ಲಂಗದ ಕವರ್ ಒಳಗಡೆ ನೀರು ತುಂಬ್ಕೊಂಡಿದೆಯಾ, ಇದನ್ನು ಡಿಸೈಡ್ ಮಾಡೋಕ್ಕೆ ಅಲ್ಟ್ರಾಸೌಂಡ್ ಮಾಡಬೇಕಾಗತ್ತೆ. ಅಥವಾ ಚಿಕ್ಕ ಮಕ್ಕಳಲ್ಲಿ, ಅಂದರೆ ನಿಯೋನೇಟ್ಸ್ ಅಂತ ಹೇಳ್ತೀವಿ ನಾವು, ಡೆಲಿವರಿ ಆಗಿ ಫ್ಯೂ ಡೇಸು NICU ಇರ್ತಾರೆ, ಅವ್ರಿಗೆ ಎಲ್ಲ ಯೂಶ್ವಲಿ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಲಿಕ್ಕೆ ಆಗಲ್ಲ. ಅವ್ರಿಗೆ ಲಂಗ್ಸಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ ಇದೆ ಅಂತ ಸಸ್ಪೆಕ್ಟ್ ಮಾಡಿದ್ರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅಲ್ಟ್ರಾಸೌಂಡ್, ಹೈ ರೆಸಲ್ಯೂಷನ್ ಅಲ್ಟ್ರಾಸೌಂಡ್ ಅಂತ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ನೊಂದು ಯಾವಾಗ ಮಾಡ್ತೀವಿ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಸಿ ಟಿ ಸ್ಕ್ಯಾನ್ ಮಾಡೋದು ಕಷ್ಟ ಚೆಸ್ಟ್ಗೆ. ಇವೊಂದು ನಾವು ಲೆಡ್ ಶೀಲ್ಡ್ ಹಾಕ್ಬಿಟ್ಟು ಮಾಡ್ಬೋದು, ಬಟ್ ಆದರೂ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ನಾವು ಲಂಗ್ಸ್ ಸುತ್ತ ಕವರಿಂಗ್ ಏನಿದೆ, ಅದು ಪ್ಲೂರಾ ಅಂತ ಹೇಳ್ತೀವಿ, ಅದರಲ್ಲಿ ನೀರು ತುಂಬಿಕೊಂಡಿದೆಯಾ ಅಥವಾ ಲಂಗ್ಸ್ ಒಳಗೆ ಇನ್ಫೆಕ್ಷನ್ ಆಗಿದೆಯಾ, ಇದೆರಡು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಒಂದೊಂದ್ಸಲಿ ಅಲ್ಟ್ರಾಸೌಂಡ್ ಮಾಡಬೇಕಾಗುತ್ತೆ. ನಂಬರ್ 4, ಯೂಶ್ವಲಿ ಪ್ಲೂರಲ್ ಎಫ್ಯೂಷನ್, ಅಂದರೆ ನೀರು ತುಂಬಿಕೊಂಡಿರುತ್ತೆ ಲಂಗಿನ ಕವರಿಂಗ್ ಏನಿರುತ್ತೆ ಹೊರಗಡೆ, ಅದು ಪ್ಲೂರಾ ಅಂತ ಹೇಳ್ತೀವಿ. ಆ ಪ್ಲೂರಲ್ ಕ್ಯಾವಿಟಿ ಒಳಗಡೆ ನೀರು ತುಂಬಿಕೊಂಡ್ರೆ ಅದು ಲಂಗ್ಸನ್ನು ಕಂಪ್ರೆಸ್ ಮಾಡುತ್ತೆ. ಸಮ್ಟೈಮ್ಸ್ ಅದು ಜಾಸ್ತಿ ಇದ್ದಾಗ ಲಂಗ್ಸ್ ಜಾಸ್ತಿ ಕಂಪ್ರೆಸ್ ಆಗಿಬಿಟ್ಟು ಉಸಿರಾಟ ತೊಂದರೆ ಆಗುತ್ತೆ. ಈ ಥರ ಟೈಮಲ್ಲಿ ಆ ಫ್ಲೂಯಿಡನ್ನ ತೆಗಿಬೇಕಾಗುತ್ತೆ. ಆ ತೆಗಿಯೋದಕ್ಕೆ ಅಲ್ಟ್ರಾಸೌಂಡ್ ಯೂಸ್ ಮಾಡಿಕೊಂಡು ಗೈಡೆನ್ಸ್ ಯೂಸ್ ಮಾಡ್ತೀವಿ. ಇದು ಜನರಲಿ 4 ಕಂಡೀಷನ್ಸಲ್ಲಿ ಅಲ್ಟ್ರಾಸೌಂಡ್ ಚೆಸ್ಟ್ ಮಾಡ್ತೀವಿ. ರೇರ್ಲಿ ಒಂದು ಲಂಗ್ ಬಯಾಪ್ಸಿ ಮಾಡ್ತೀವಿ ಒಂದೊಂದ್ಸಲಿ. ಅಂದರೆ ದೊಡ್ಡ ಟ್ಯೂಮರ್ ಇರುತ್ತೆ, ಅದು ಚೆಸ್ಟ್ ವಾಲ್ಗೆ ಟಚ್ ಆಗ್ತಾ ಇರುತ್ತೆ. ಅಂದರೆ ಆ ಟ್ಯೂಮರ್ಗೆ ಮತ್ತು ನಮ್ಮ ಅಲ್ಟ್ರಾಸೌಂಡ್ ಪ್ರೋಬ್ಗೆ ಮಧ್ಯೆ ಎಲ್ಲೂ ಏರ್ ಬರಬಾರ್ದು. ಏರ್ ಅಂತಂದರೆ ಗಾಳಿ ಏನಾಗುತ್ತೆ, ಅಲ್ಟ್ರಾಸೌಂಡನ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಜಾಸ್ತಿ ಗ್ಯಾಸ್ ಇರೋ ಜಾಗದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಅಬ್ಡಮನ್ ಒಳಗಡೆ ಗ್ಯಾಸ್ ತುಂಬಿಕೊಂಡಿರುತ್ತೆ, ಅವಾಗ ಗ್ಯಾಸಿ ಅಬ್ಡಮನ್ ಅಂತೀವಿ, ಅವಾಗ ಸರಿಯಾಗಿ ಕಾಣಿಸೋದಿಲ್ಲ. ಸಿಮಿಲರ್ಲಿ ಲಂಗ್ಸಲ್ಲಿ ನಾರ್ಮಲಿ ಗ್ಯಾಸ್ ಇರುತ್ತೆ, ಸೊ ಆ ಟ್ಯೂಮರ್ ಸುತ್ತ ಗ್ಯಾಸ್ ತುಂಬಿಕೊಂಡ್ರೆ ಟ್ಯೂಮರ್ ಸರಿಯಾಗಿ ಕಾಣಿಸಲ್ಲ. ಸೊ ಟ್ಯೂಮರ್ ಸುತ್ತ ಗ್ಯಾಸ್ ಇಲ್ಲದೆ ಯಾವಾಗ ಟ್ಯೂಮರ್ ಚೆಸ್ಟ್ ವಾಲ್ಗೆ ಟಚ್ ಮಾಡ್ತಾ ಇರುತ್ತೆ, ಆವಾಗ ಇದು ಹೆಲ್ಪ್ ಆಗುತ್ತೆ, ಅಲ್ಟ್ರಾಸೌಂಡ್ ಹೆಲ್ಪ್ ಆಗುತ್ತೆ. ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿನೂ ಮಾಡಬಹುದು. ಸೊ ಇದು ಸಮ್ ಆಫ್ ದಿ ಸಿಚುವೇಶನ್ಸ್ ವೇರ್ ಅಲ್ಟ್ರಾಸೌಂಡ್ ಆಫ್ ದ ಚೆಸ್ಟ್ ಈಸ್ ಪರ್ಫಾರ್ಮ್ಡ್. ಯೂಶ್ವಲಿ ಯಾವ ಥರ ಮಾಡ್ತೀವಿ ಅಂತಂದರೆ ನಾರ್ಮಲ್ ಅಲ್ಟ್ರಾಸೌಂಡ್ ಮಾಡೋ ಥರನೇ ಮಾಡ್ತೀವಿ. ಪ್ಲೂರಲ್ ಎಫ್ಯೂಷನ್ ನೋಡಬೇಕಾದ್ರೆ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ನಾವು ಮಲಗಿಸಿ ಮಾಡ್ತೀವಿ ಪೇಷಂಟ್ನ, ಮತ್ತು ಕೂರಿಸು ಮಾಡ್ತೀವಿ ಎಷ್ಟೋ ಸತಿ. ಅದೇ ತರಹ ಯೂಶ್ವಲಿ ಹಿಂಭಾಗದಲ್ಲಿ ಜಾಸ್ತಿ ಮಾಡ್ತೀವಿ ನಾವು, ಮುಂಭಾಗದಲ್ಲಿ ಹಾರ್ಟು ಎಲ್ಲ ಬರೋದ್ರಿಂದ ಸೈಡಲ್ಲಿ ಮಾಡ್ತೀವಿ ಮೋಸ್ಟ್ ಕಾಮನ್ಲಿ, ಮತ್ತು ಹಿಂಭಾಗದಲ್ಲಿ ಮಾಡ್ತೀವಿ. ಹಾಗಾಗಿ ಕೂರ್ಸು ಮಾಡ್ತೀವಿ ಯಾವಾಗ ಅಂತಂದರೆ ಪ್ಲೂರಲ್ ಟ್ಯಾಪ್ ಮಾಡಬೇಕು ಅಂದರೆ, ಫ್ಲೂಯಿಡ್ ಇತ್ತು ಅಂದರೆ ಟ್ಯಾಪ್ ಮಾಡಬೇಕು ಅಂದರೆ ಅವಾಗ ಕೂರ್ಸು ಮಾಡಿಸ್ತೀವಿ. ಇನ್ನು ಕೆಲವು ಟೈಮಲ್ಲಿ ಬಯಾಪ್ಸಿಗೆ ಅಥವಾ ಪ್ಲೂರಲ್ ಟ್ಯಾಪಿಂಗ್ ಮಾಡೋದಕ್ಕೆ ಯಾವ ಪೊಸಿಷನಲ್ಲಿ ಬೆಟರ್ ಅನಿಸುತ್ತೆ ಆ ಪೊಸಿಷನ್ ಇಟ್ಕೊಂಡು ಮಾಡ್ತೀವಿ. ನಾರ್ಮಲಿ ಯಾವ ಥರ ಪ್ರೋಬ್ ಯೂಸ್ ಮಾಡ್ತೀವಿ, ನಾರ್ಮಲ್ ನಾವು ರೆಗ್ಯುಲರ್ ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡೋದಕ್ಕೆ ಯಾವ ಥರ ಪ್ರೋಬ್, ಕರ್ವಿಲಿನಿಯರ್ ಪ್ರೋಬ್ ಅಂತ ಹೇಳ್ತೀವಿ, ಅದನ್ನೇ ಯೂಸ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಅನ್ಲೆಸ್ ಚೆಸ್ಟ್ ವಾಲಲ್ಲಿ ಏನಾರು ಟ್ಯೂಮರ್ ಇತ್ತು ಅಂತಂದರೆ, ತುಂಬ ಸೂಪರ್ಫಿಷಿಯಲ್ ಇತ್ತು ಅಂದರೆ, ಆವಾಗ ಹೈ ರೆಸಲ್ಯೂಷನ್ ಪ್ರೋಬ್ ಅಂದರೆ ಲೀನಿಯರ್ ಪ್ರೋಬ್, ಅಂದರೆ ಥೈರಾಯ್ಡ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಪ್ರೋಬ್ ಯೂಸ್ ಮಾಡ್ತೀವಿ. ಚಿಕ್ಕ ಮಕ್ಕಳಲ್ಲಿ ಯೂಶ್ವಲಿ ಹೈ ರೆಸಲ್ಯೂಷನ್ ಪ್ರೋಬ್ ಯೂಸ್ ಮಾಡ್ತೀವಿ, ಅಂದರೆ ನಿಯೋನೆಟ್ಸಲ್ಲಿ, ಬಿಕಾಸ್ ದ ಥಿಕ್ನೆಸ್ ತುಂಬ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಅಲ್ಟ್ರಾಸೌಂಡ್ ಚೆಸ್ಟ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ನು. ಪರ್ಟಿಕ್ಯುಲರ್ಲಿ NICU ಮತ್ತು ICUಗಳಲ್ಲಿ ಪೇಷಂಟ್ನ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಆ ಥರ ಟೈಮಲ್ಲಿ, ಅಥವಾ ಪ್ಲೂರಲ್ ಟ್ಯಾಪಿಂಗು, ಈ ಥರ ಕಂಡೀಷನ್ಸಲ್ಲಿ ಅಲ್ಟ್ರಾಸೌಂಡ್ ಚೆಸ್ಟ್ ಯೂಸ್ ಮಾಡ್ತೀವಿ. ಅದರ್ವೈಸ್ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಸಿ ಟಿ ಸ್ಕ್ಯಾನ್ ಆಫ್ ದ ಚೆಸ್ಟ್ ಈಸ್ ಗೋಲ್ಡ್ ಸ್ಟ್ಯಾಂಡರ್ಡ್. ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋಸಲ್ಲಿ ಇದೇ ತರಹ ಇನ್ನೂ ಹಲವಾರು ವಿವಿಧ ಸ್ಕ್ಯಾನಿಂಗ್ ಬಗ್ಗೆ ಮಾತಾಡೋಣ, ಮತ್ತು ಸ್ಪೆಷಲ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.